ಈ ದೃಶ್ಯವನ್ನು ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಒಂದು ಹೆಣ್ಣು ಮಗಳು ಅಂತ ನೋಡದೆ ಬೂಟ್ ಕಾಲ್ನಲ್ಲಿ ಮನಸ್ಸು ಇಚ್ಛೆ ತಳಿತಾ ಇದ್ದಾರೆ. ಸಾರ್ವಜನಿಕವಾಗಿ ಆಕೆಯ ಮಾನವನ್ನ ಹರಾಜು ಹಾಕ್ತಾ ಇದ್ದಾರೆ. ಸೀರೆ ಕದ್ದಿದ್ದಾಳೆ ಎನ್ನುವಂತಹ ಆರೋಪ ಮಾಡಿ ಅಂಗಡಿ ಮಾಲೀಕ ಮಹಿಳೆಯ ಖಾಸಗಿ ಅಂಗಕ್ಕೆ ಒದ್ದು ಕ್ರೌರ್ಯ ಮೆರೆದಿದ್ದಾರೆ. ಮಹಿಳೆ ಸೀರೆ ಕದ್ದಿದ್ದಾಳೆ ಎಂದು ಆರೋಪಿಸಿ ನಡು ರಸ್ತೆಯಲ್ಲಿ ದೌರ್ಜನ್ಯ ಎಸಗಿರುವಂತಹ ಅಮಾನುಷ ಘಟನೆ ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ ನಡೆದಿದೆ. ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಪ್ಯಾಲೇಸ್ ಅಂಗಡಿಯ ಮಾಲೀಕ ಬಾಬುಲಾಲ್ ಹಾಡು ಹಗಲೇ ನಡು ರಸ್ತೆಯಲ್ಲಿ ಸಾರ್ವಜನಿಕವಾಗಿ ಬೂಟು ಕಾಲಿನಿಂದ ಒದ್ದು ಅವಮಾನ ಮಾಡಿದ್ದಾನೆ. ನಾಚಿಕೆ ಆಗ್ಬೇಕು ಆ ಸೀಟುಗೆ. ನಿಮ್ಮನೆ ಹೆಣ್ಣು ಮಕ್ಕಳಾದ್ರೆ ಹೀಗೆ ಮಾಡ್ತಿದ್ರಾ? ನೀವು ಒಂದೇ ಒಂದು ಸೀರೆ ಕದ್ದಿದ್ದಾಳೆ ಅಂತ ಹೇಳಿ ನೀವು ಒದಿಯೋದ? ನೀವು ಇಲ್ಲಿ ವ್ಯಾಪಾರವನ್ನು ಮಾಡ್ಕೊಂಡು ಬಂದಿದ್ದೀರಾ, ನೆನಪಿರ್ಲಿ. ಮಾಲೀಕ ಮಾತ್ರವಲ್ಲದೆ ಅಂಗಡಿಯ ಸಿಬ್ಬಂದಿ ಸಹ ಮಹಿಳೆಗೆ ಹಿಗ್ಗಾಮುಗ್ಗವಾಗಿ ಥಳಿಸಿದ್ದಾರೆ. ನೋವಿನಿಂದ ಮಹಿಳೆ ಕಿರ್ಚ್ತಾ ಇದ್ದಾಳೆ. ಅಂಗಡಿ ಮಾಲೀಕ ಆದ್ರೂ ಕೂಡ ಬಿಡ್ತಾ ಇಲ್ಲ, ಅಂಗಲಾಚಿದ್ರೂ ಕೂಡ ಬಿಡ್ತಾ ಇಲ್ಲ. ಮಹಿಳೆ ಮೇಲೆ ಹಲ್ಲೆ ಮಾಡಿರುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಅಂಗಡಿ ಮಾಲೀಕನ ವರ್ತನೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದ್ಯ ಮಹಿಳೆಯ ಪರವಾಗಿ ಕನ್ನಡ ಪರ ಹೋರಾಟಗಾರರು ನಿಂತಿದ್ದಾರೆ. ಇನ್ನು ಮಹಿಳೆಯ ರಕ್ಷಣೆಗೆ ನಿಲ್ಲಬೇಕಾಗಿದ್ದಂತಹ ಕೆಆರ್ ಮಾರ್ಕೆಟ್ನ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಅಯ್ಯೋ ಸರ್, ಐಟಮ್ ತಗೊಂಡೋಗಿದ್ದೆ. ಮಹಿಳೆಯ ದೂರು ದಾಖಲಿಸಿಕೊಳ್ಳುವ ಬದಲಾಗಿ ಬಟ್ಟೆ ಅಂಗಡಿ ಮಾಲೀಕನ ಪರವಾಗಿ ನಿಂತುಕೊಂಡಿದ್ದಾರೆ. ಕಳ್ಳತನ ಕೇಸ್ ಹಾಕಿ ಮಹಿಳೆಯನ್ನ ಜೈಲಿಗಟ್ಟಿದ್ದಾರೆ. ಪೂರ್ವಾಪರ ಪರಿಶೀಲನೆ ಮಾಡದೆ ಮಹಿಳೆಯ ಮೇಲೆ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ದಾರೆ. ಆದರೆ ಓರ್ವ ಮಹಿಳೆಯ ಮೇಲೆ ನಡು ರಸ್ತೆಯಲ್ಲಿ ಹಲ್ಲೆ ನಡೆಸಿದವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾಕೆ? ಪೊಲೀಸರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಇದರಿಂದ ಆಕ್ರೋಶ ವ್ಯಕ್ತವಾಗಿದ್ದು ಮಹಿಳೆಯ ಪರವಾಗಿ ಕನ್ನಡ ಪರ ಸಂಘಟನೆಗಳು ನಿಂತಿದೆ. ಬಟ್ಟೆ ಅಂಗಡಿ ಮಾಲೀಕ ಬಾಬುಲಾಲ್ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದುಕೊಂಡು ನಿಂತಿದೆ. ಮಹಿಳೆಯ ಮಾನಕ್ಕೆ ಧಕ್ಕೆ ತಂದವರನ್ನ ಬಂಧಿಸಲೇಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ. ಮಹಿಳೆ ಕಳ್ಳತನ ಮಾಡಿದ್ದರೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳಿ, ಆದರೆ ನಡು ರಸ್ತೆಯಲ್ಲಿ ಹಿಗ್ಗಾಮುಗ್ಗ ತಳೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಈ ಘಟನೆ ಮಾಧ್ಯಮದಲ್ಲಿ ಬರ್ತಾ ಇದ್ದಂತೆ ಪೊಲೀಸರು ಈ ಕುರಿತಾಗಿ ಮಾಲೀಕನ ವಿರುದ್ಧವೂ ಕೂಡ ಒಂದು ಕೇಸನ್ನ ತಯಾರು ಮಾಡ್ಕೊಂಡು ಕೂತಿದ್ದಾರೆ. ಏನೇ ಆದ್ರೂ ಕೂಡ ಒಂದು ಸೀರೆಗಾಗಿ ಹೆಣ್ಣು ಮಗಳನ್ನ ನೋಡದೆ ಹಿಂದೆ ಮುಂದೆ ನೋಡದೆ ಥಳಿಯೋದು ಎಷ್ಟರ ಮಟ್ಟಿಗೆ ಸರಿ? ನಾಚಿಕೆ ಆಗ್ಬೇಕು ಅವರಿಗೆಲ್ಲ. ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ದುಡಿಮೆ ಅಂತ ಬಂದ ಮೇಲೆ ಇಲ್ಲಿ ಬಂದು ಬೇಕಾಬಿಟ್ಟಿಯಾಗಿ ಅಂಗಡಿಯನ್ನ ಹಾಕಿ ಅದು ಕೂಡ ಕದ್ದ ಆರೋಪವನ್ನ ಮಾಡಿ ಥಳಿಯೋದು, ಆಕೆಯ ಖಾಸಗಿ ಅಂಗಕ್ಕೆ ಒದೆಯೋದು ಎಷ್ಟರ ಮಟ್ಟಿಗೆ ಸರಿ?